ನನ್ನ ರೀಸೆಂಟ್ ವಿಡಿಯೋಗೆ ತುಂಬಾ ಡಿಎಮ್ಸ್ ಬರ್ತಿದೆ. ಅಂದ್ರೆ ನಾನು 4 ಲ್ಯಾಕ್ ಕಳ್ಕೊತಿದ್ದೀನಿ, 8 ಲ್ಯಾಕ್ ಕಳ್ಕೊತಿದ್ದೀನಿ. ಒಂದೇನು ಅಂದ್ರೆ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ರಿಸ್ಕ್ ಅಲೈನ್ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ 15,000 ಕ್ಯಾಪಿಟಲ್ ಇದ್ರೂ ಕೂಡ 1 ಲಾಟ್ ತಗೊಂಡು 2 ಲಾಕ್ ತಗೊಂಡು ಟ್ರೇಡಿಂಗ್ ಮಾಡ್ತಾರೆ. ಅವಾಗ ಏನಂದ್ರೆ ರಿಸ್ಕ್ 10% 15% ಆಗುತ್ತೆ. ಮಿನಿಮಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ಅಂದ್ರೆ ಇನ್ ಕೇಸ್ ನಿಮ್ಮಲ್ಲಿ 1 ಲ್ಯಾಕ್ ಕ್ಯಾಪಿಟಲ್ ಇದ್ರೆ ಮ್ಯಾಕ್ಸಿಮಮ್ 1,000 ಲೂಸ್ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಲೂಸ್ ಮಾಡಂಗಿಲ್ಲ ನೀವು. ಅದರಲ್ಲೂ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಫಾಲೋ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ. ಯಾಕಂದ್ರೆ 1 ಲಾಟ್ ತಗೊಂಡ್ರೆ ಇವಾಗ 7,500 ಕ್ಯಾಪಿಟಲ್ ಬೇಕು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಲಾಟ್ ತಗೊಳ್ಬೇಕಾದ್ರೆ 14,000 ಆಗುತ್ತೆ. ಸೊ ಇದೇ ರೀಸನ್ ಇಂದಾಗಿ ನಾನು ಫಾರೆಕ್ಸ್ ಮಾರ್ಕೆಟ್ಗೆ ಮೂವ್ ಆಗಿದ್ದು. ಅಲ್ಲಿ ಅಂದ್ರೆ ಫ್ರಾಕ್ಷನ್ ಆಫ್ ಕ್ವಾಂಟಿಟಿ ಬೈ ಮಾಡಬಹುದು, 0.02 0.05. ಅದರಿಂದ ಏನಾಗುತ್ತೆ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಫಾಲೋ ಮಾಡೋಕ್ಕಾಗುತ್ತೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ನಂದು $5,000 ಅಕೌಂಟ್ ಇದ್ರೆ ನಂದು 1% ರಿಸ್ಕ್ ಅಂದ್ರೆ $50. ಸೊ $50 ಎಕ್ಸಾಕ್ಟ್ಲಿ ಅಷ್ಟೇ ಡಾಲರ್ ಕಳ್ಕೊಳ್ಳೋಷ್ಟು ನಾನು ಕ್ವಾಂಟಿಟಿನ ಆರ್ಡರ್ ಮಾಡಬಹುದು. ಸೊ ಇದು ಒಂದು ರಿಸ್ಕ್ ಫ್ರೀಡಮ್ ಇರೋದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ನಾನು ಫಾರೆಕ್ಸ್ ಮಾರ್ಕೆಟ್ ಅನ್ನು ಪ್ರಮೋಟ್ ಮಾಡ್ತಿಲ್ಲ, ಯಾವುದೇ ನನ್ನ ಫಂಡಿಂಗ್ ಅಕೌಂಟ್ ಲಿಂಕ್ ಇಂದ ನೀವು ಬೈ ಮಾಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ ತಗೊಂಡಾಗ ಈ ರಿಸ್ಕ್ ತಗೊಳ್ಳೋ ಫ್ರೀಡಮ್ ಇದೆಯಲ್ಲ, ಸೊ ಅದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ ಆಪ್ಷನ್ಸ್ ಮಾರ್ಕೆಟ್ ಗಿಂತ. ಸೊ ಇನ್ ಕೇಸ್ ನೀವು ಆಪ್ಷನ್ಸ್ ಬಿಟ್ಟು ಫಾರೆಕ್ಸ್ ಮಾರ್ಕೆಟ್ ಗೆ ಬರಬೇಕು ಅಂತಿದ್ರೆ ಕ್ಯಾಪಿಟಲ್ ಇಶ್ಯೂ ಬರಲ್ಲ. ಯಾಕಂದ್ರೆ ಫಂಡಿಂಗ್ ಅಕೌಂಟ್ ಇರುತ್ತೆ, ಅದರಲ್ಲಿ ಮಲ್ಟಿಪಲ್ ಫೇಸಸ್ ಇರುತ್ತೆ ನಿಮಗೆ ಪಾಸ್ ಆಗಕ್ಕೆ. ಪಾಸ್ ಆದ್ಮೇಲೆ ಅವರು ನಿಮಗೆ ಆಕ್ಚುಲ್ ಕ್ಯಾಪಿಟಲ್ ಕೊಡ್ತಾರೆ, ಅದರಲ್ಲಿ ಪ್ರಾಫಿಟ್ ಸ್ಪ್ಲಿಟ್ ಇರುತ್ತೆ. ಇದರಲ್ಲಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬಹುದು. ಎಲ್ಲಾ ಫಂಡಿಂಗ್ ಅಕೌಂಟ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣುತ್ತೆ ನೀವು ಎಷ್ಟು ರಿಸ್ಕ್ ತಗೊಳ್ತಿದ್ದೀರಾ, ನಿಮ್ದು ಬೆಸ್ಟ್ ಟ್ರೇಡಿಂಗ್ ಡೇಸ್ ಯಾವುದು, ನಿಮ್ದು ಟ್ರೇಡಿಂಗ್ ಪ್ಯಾಟರ್ನ್ಸ್ ಏನು, ನೀವು ಯಾವ ಇನ್ಸ್ಟ್ರೂಮೆಂಟ್ ಜಾಸ್ತಿ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ಟ್ರೇಡ್ ಜರ್ನಲ್ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ಅಗೈನ್ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಇದರಲ್ಲಿ ಮೇಂಟೈನ್ ಮಾಡೋದ್ರಿಂದ ಸೊ ಫಾರೆಕ್ಸ್ ಮಾರ್ಕೆಟ್ ಬೆಟರ್ ಆಪ್ಷನ್ ಮಾರ್ಕೆಟ್ ಗಿಂತ.